ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಆಲ್ರೆಡಿ ನಾವು ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸೀರೀಸಲ್ಲಿ 3 ಕಾಲೇಜಸ್ ಕವರ್ ಮಾಡಿದ್ವಿ. ಬಟ್ ಮೆಜಾರಿಟಿ ಕಮೆಂಟ್ಸ್ ಬರ್ತಾ ಇದ್ದಿದ್ದು, ಸರ್ MSRIT ಮಾಡಿ ಅಂತ. ನಾನು ಯೋಚನೆ ಮಾಡಿದ್ರೆ ಏನಕ್ಕೆ ಇಷ್ಟೊಂದು ಕಮೆಂಟ್ಸ್ ಬಂದಿದೆ MSRIT ಅಂದರೆ, ಮೋಸ್ಟ್ಲಿ ಮಿಕ್ಕಿದ 3 ಕಾಲೇಜಸ್ಸು ಬ್ಯಾಂಗ್ಳೂರು ಸೌತಲ್ಲಿದೆ. RV ಇರ್ಬೋದು, PS ಇರ್ಬೋದು, BMS ಇರ್ಬೋದು. ಐ ಥಿಂಕ್ ದಿಸ್ ದ ಫಸ್ಟ್ ಕಾಲೇಜ್ ಸೆಂಟ್ರಲ್ ಅಥವಾ ನಾರ್ತ್ ಸೈಡ್ಗೆ ಹತ್ರ ಆಗುತ್ತೆ, ಬ್ಯಾಂಗ್ಳೂರು ನಾರ್ತ್ಗೆ. ಸೊ ಇಸ್ ದಿಸ್ ದ ರೀಸನ್ ಅಥವಾ ಬೇರೆನಾ ಅಂತ ನೀವು ನಂಗೆ ಹೇಳಿ. ಆಲ್ಸೋ ನೆಕ್ಸ್ಟ್ ಕಾಲೇಜಸ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಸೊ ವಿ ವಿಲ್ ಕವರ್ ಸಿಮಿಲರ್ ವೇ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ನಿಮ್ಗೆ ಯಾವ್ದು ಬೇಕು ಅದನ್ನು ಕಮೆಂಟ್ ಮಾಡ್ತಾ ಇರ್ರಿ, ಇದೇ ಥರ ಕವರ್ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. MSRIT ಕ್ಯಾಂಪಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್. ಸೊ MSRIT ಕ್ಯಾಂಪಸ್ ಈಸ್ ಆ್ಯಕ್ಚುಲಿ ವೆರಿ ಬಿಗ್. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಲೈಕ್ 60 to 80 acres ಇದೆ ಕ್ಯಾಂಪಸ್ಸು. ಬಟ್ ಇದರೊಳಗಡೆ ಬೇರೆ 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 ಕೋರ್ಸಸ್ ಇದೆ, ನಾಟ್ ಜಸ್ಟ್ ಇಂಜಿನಿಯರಿಂಗ್ ಬಟ್ ಮೆಡಿಕಲ್ ಇದೆ, ಲಾ ಇದೆ ಎಲ್ಲ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇಂಜಿನಿಯರಿಂಗ್ ಬ್ಲಾಕ್ಸು. ಕ್ವಾಡ್ರ್ಯಾಂಗಲ್ ಇದೆ, ಇಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆ, ಇದು PU ಕಾಲೇಜ್ ಆಗೋಯ್ತು. ದೆನ್ ದಿಸ್ ಇಸ್ ಮೆಡಿಕಲ್ ಕಾಲೇಜ್, ಇಲ್ಲಿ ಹಾಸ್ಪಿಟಲ್ ಇದೆ ಕ್ಯಾಂಪಸ್ ಒಳಗಡೆನೆ. ಇಟ್ಸ್ ಅ ವೆರಿ ಬಿಗ್ ಕ್ಯಾಂಪಸ್. ಅಪ್ಲೈಡ್ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ, ಮೆಡಿಕಲ್ ಹಾಸ್ಪಿಟಲ್ಸ್ ಇದೆ. ಸೊ ಎಲ್ಲ ಇದೆ ಒಂದೇ ಕ್ಯಾಂಪಸ್ಸಲ್ಲಿ. ಇಟ್ಸ್ ಅರೌಂಡ್ 60 to 80 acres ಕ್ಯಾಂಪಸ್. ಇಂಜಿನಿಯರಿಂಗ್ ಅಂತ ಮಾತ್ರ ತೊಗೊಂಡ್ರೆ ಅರೌಂಡ್ 25-28 acres ಕ್ಯಾಂಪಸ್ ಇದೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ, ಲೈಕ್ ಒಂದು ಸೈಡ್ BL ರೋಡ್ ಬರುತ್ತೆ, ಇನ್ನೊಂದು MSR ನಗರ್ ಅಂತ, ಇದು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಸೆಂಟ್ರಲ್ ಬರುತ್ತೆ, ಆಲ್ಮೋಸ್ಟ್ ಲೈಕ್ ನಾರ್ತ್ಗೂ ಹತ್ರ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಗುಡ್ ಕ್ಯಾಂಪಸ್. ಆ್ಯಂಡ್ ಮೋರ್ ಓವರ್ ಸಿಟಿ ಒಳಗಡೆ ಇರೋದ್ರಿಂದ ಎಲ್ಲದೂ ಆಕ್ಸೆಸಬಲ್ ಇದೆ, ಎಲ್ಲ ಚೆನ್ನಾಗೂ ಇದೆ. ಸೊ ಲೆಟ್ಸ್ ಕಮ್ ಟು ಪ್ಲೇಸ್ಮೆಂಟ್ಸ್. ಸೊ ಪ್ಲೇಸ್ಮೆಂಟ್ಸ್ ಪ್ರಕಾರ ನೋಡಿದ್ರೆ ನಾವು ಆಲ್ಮೋಸ್ಟ್ ಲೈಕ್ ಸಿಮಿಲರ್, ಲೈಕ್ ಗುಡ್ ನಂಬರ್ ಆಫ್ ಕಂಪ್ನೀಸ್ ಬರುತ್ತೆ, ಆಫರ್ಸು ಚೆನ್ನಾಗಿ ಆಗ್ತಾ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಎಲ್ಲ ಕಾಲೇಜಲ್ಲೂ ಹೈಯೆಸ್ಟ್ ಪ್ಯಾಕೇಜ್ ಆಲ್ಮೋಸ್ಟ್ 50, 55, 56 ಇರುತ್ತೆ. ಬಟ್ ಸ್ಟಿಲ್ ದಟ್ ಈಸ್ ನಾಟ್ ಅವರ್ ಮೇನ್ ಕ್ರೈಟೀರಿಯಾ ಅಂತ ಹೇಳ್ತಾ ಇದ್ದೆ. ಕಮಿಂಗ್ ಟು ಆವ್ರೇಜ್ ಪ್ಯಾಕೇಜ್, ಇಲ್ಲಿ MSRIT 7.66 ಇಸ್ ದಿ ಆವ್ರೇಜ್ ಪ್ಯಾಕೇಜ್. ಸೊ ನಾವು ಮುಂಚೆ ಎಲ್ಲ ನೋಡಿದ್ದು RV, PS, BMS ಅಲ್ಲೆಲ್ಲ ಜಾಸ್ತಿ ಇತ್ತು, 15, 13, 11, 12 ಆ ಥರ ಎಲ್ಲ. ಒನ್ ರೀಸನ್ ನಾನು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು ಇದು ಏನಕ್ಕೆ ಸ್ವಲ್ಪ ಕಮ್ಮಿ ಇದೆ ಅಂತ. ನೆಕ್ಸ್ಟ್ ಸ್ಲೈಡ್ಗೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿ ಕವರ್ ಮಾಡ್ತೀನಿ ಏನಕ್ಕೆ ಅಂತ. ಆ್ಯಂಡ್ ನೀವು ನೋಡ್ತಾ ಇದ್ದರೆ CS ಆಲ್ಮೋಸ್ಟ್ ಸಿಮಿಲರ್ ಪ್ಲೇಸ್ಮೆಂಟ್ಸ್ ಇರುತ್ತೆ, 10 to 15 ಪ್ಲೇಸ್ಮೆಂಟ್ಸ್. AML, ಮೆಕ್ಯಾನಿಕಲ್, ಈ CE ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಮೇಜರ್ ಕಂಪ್ನೀಸ್ ಎಲ್ಲ ಬಂದೇ ಬರುತ್ತೆ, ಅಮೆಝಾನ್ ಇರಲಿ, ಗೂಗಲ್ ಇರಲಿ, JP Morgan, ಸಿಸ್ಕೋ, NVIDIA, ಈ ಥರ ಪ್ಲೇಸ್ಮೆಂಟ್ಸ್ ವೈಸ್ ಇಟ್ಸ್ ಡೆಫಿನೆಟ್ಲಿ ಇನ್ ದಿ ಟಾಪ್ 3-5 ಕಾಲೇಜಸಲ್ಲಿ ಬರುತ್ತೆ. ಬಟ್ ಏನಕ್ಕೆ ಸ್ವಲ್ಪ ಆವ್ರೇಜ್ ಕಮ್ಮಿ ಆಯಿತು ಅಂತ ಹೇಳ್ತೀನಿ. ರೀಸನ್ ಬೀಯಿಂಗ್, MSRIT ತುಂಬ ಕೋರ್ಸಸ್ ಇದೆ. ಸೊ ನಾನು PS ಯೂನಿವರ್ಸಿಟಿ ಆಲ್ರೆಡಿ ಮಾಡಿದ್ದೆ. ಆ ಕಾಲೇಜಲ್ಲಿ ಹೋಗಿ ನೀವು ನೋಡಿದ್ರೆ ದೇರ್ ಆರ್ ಓನ್ಲಿ 6 ಬ್ರಾಂಚಸ್. ಮೆಜಾರಿಟಿ ಆರ್ CS ರಿಲೇಟೆಡ್, ನೆಕ್ಸ್ಟ್ ಮೆಕ್ಯಾನಿಕಲ್, ಬಯೋಟೆಕ್ ಅಷ್ಟೇ, ಜಾಸ್ತಿ ಬ್ರಾಂಚಸ್ ಇಲ್ಲ. ಸೊ ಜಾಸ್ತಿ CS ಅಥವಾ EC ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಬ್ರಾಂಚಸ್ ಇದ್ದರೆ ಅದು ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ, ಜಾಸ್ತಿ ಇರುತ್ತೆ. ಸೊ ಆ ನಂಬರ್ ಆ್ಯಾವ್ರೇಜು ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನಾನು ಈಗಲೇನು ತೋರಿಸ್ತಾ ಇದ್ದೀನಿ ಎಲ್ಲ ಕಂಪ್ಯೂಟರ್ ರಿಲೇಟೆಡೇ 6 ಬ್ರಾಂಚಸ್ ಇದೆಯಾ. ನೆಕ್ಸ್ಟ್ ನೋಡಿದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಲೇಟೆಡ್ 4 ಬ್ರಾಂಚಸ್ ಇದೆಯಾ. ದೆನ್ ಅಪಾರ್ಟ್ ಫ್ರಮ್ ದಟ್ ಅಗೇನ್ ಯು ಹ್ಯಾವ್ 6 more ಬ್ರಾಂಚಸ್. ಸೊ ಆಲ್ಮೋಸ್ಟ್ ನಿಮ್ಗೆ ಲೈಕ್ 16 ಬ್ರಾಂಚಸ್ ಇದೆ MSRIT. ಬಿಕಾಸ್ ದೆರ್ ಆರ್ ಸೋ ಮೆನಿ ಬ್ರಾಂಚಸ್, ಅವ್ರದ್ದು ಆವ್ರೇಜ್ ಪ್ಲೇಸ್ಮೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್, ದಿಸ್ ಇಸ್ ಆ್ಯಸ್ ಗುಡ್, ಸಿಮಿಲರ್ ಟು ಟಾಪ್ 3 ಕಾಲೇಜಸ್. ಸೊ ನೋಡೋಣ ಬನ್ನಿ. ಸೊ ಕಂಪ್ಯೂಟರ್ ಸೈನ್ಸ್ ಇದೆ ನಮಗೆ, AML ಇದೆ. AML ಅಂತ ಸಪ್ರೇಟ್ ಇನ್ನೊಂದು ಬ್ರಾಂಚು ಇದೆ. ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಡೇಟಾ ಸೈನ್ಸ್ ಇದೆ. ಸೊ ಆ್ಯಸ್ ಲಾಸ್ಟ್ ಕಾಲೇಜಸ್ ಮಾಡ್ದಂಗೆ ಟೋಟಲ್ ಇಂಟೇಕ್ ನೋಡ್ಬೋದು ನೀವು, ಇಷ್ಟಿರುತ್ತೆ ಟೋಟಲ್ ಇಂಟೇಕ್ ಈ ಒಂದೊಂದು ಬ್ರಾಂಚಲ್ಲೂ. KA ಕೌನ್ಸಿಲಿಂಗಿಂದ ಇಷ್ಟು ಅಲಾಟ್ ಆಗುತ್ತೆ, ಇನ್ನು ಮಿಕ್ಕಿದ್ದು ಹೋಗುತ್ತೆ ಕಾಮೆಡ್ ಕೆಗೆ, ಮ್ಯಾನೇಜ್ಮೆಂಟ್ ಸೀಟ್ಸ್ಗೆ. ಸೊ ಸೀಟ್ಸ್ ಇದೆ ಅಂತ ನೋಡ್ಬೋದು ನೀವು. ದೆನ್ ಎವ್ರಿ ಕ್ಯಾಟಗರಿ 1, 2, 2A, 2B, 3A, 3B, ಜನರಲ್, SC, STಗೆ ಕಂಪ್ಲೀಟ್ ಯಾವ ಬ್ರಾಂಚ್ಗೆ ಎಷ್ಟು ಕಟ್ ಆಫ್ ಇದೆ ಅಂತಲೂ ಹೇಳಿದ್ದೀನಿ. ಲೆಟ್ಸೆ ಜನರಲ್ದು ಡಿಸ್ಕಸ್ ಮಾಡಿದ್ರೆ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು 1600 ಒಳಗಡೆ ಬಂದರೆ ನಿಮಗೆ ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಿಗುತ್ತೆ MSRIT. ಇಲ್ಲ ಸ್ವಲ್ಪ ರ್ಯಾಂಕ್ ಜಾಸ್ತಿ ಆಯಿತು, ಅಷ್ಟರೊಳಗಡೆ ಬಂದಿಲ್ಲ ಅಂದರೂ ಅಪ್ ಟು 3400 ತನಕ ಬಂದರೆ ಸಮ್ ಆರ್ ದ ಅದರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ಇನ್ MSRIT ಸಿಗುತ್ತೆ.
ಸೊ ಇಟ್ ಕುಡ್ ಬಿ AI/ML, ಇಟ್ ಕುಡ್ ಬಿ ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್ ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು. ಕಟ್ ಆಫ್ಸ್ ನೋಡ್ತಾ ಇದ್ದೀರಲ್ಲ, ಸಿಮಿಲರ್ ಫಾರ್ SC ಇರ್ಬೋದು, ST ಇರ್ಬೋದು, OBC ಕ್ಯಾಟಗರೀಸ್ ಇರ್ಬೋದು. ಎಲ್ಲದನ್ನು ನಿಮ್ಗೆ ಇಲ್ಲಿ ನಾನು ಎಷ್ಟು ಸೀಟ್ಸ್ ಇದೆ, ಎಷ್ಟು ಕಟ್ ಆಫ್ ಇದೆ ಅಂತ ನಿಮ್ಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಇದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್. ನೆಕ್ಸ್ಟ್ ಇಫ್ ವಿ ಗೋ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಲೇಟೆಡ್, ಅಗೇನ್ 4 ಬ್ರಾಂಚಸ್ ಇದೆ. ENC, ಟೆಲಿಕಮ್ಯುನಿಕೇಷನ್, TEEE, ಇನ್ಸ್ಟ್ರುಮೆಂಟೇಷನ್, ಈ ಥರ 4 ಬ್ರಾಂಚ್ ಇದೆ. ಅಗೇನ್ ಇಂಟೆಕ್ ನೋಡ್ಬೋದು. ಸೊ ಜನರಲ್ ರ್ಯಾಂಕಿಂಗ್ ಕಡೆ ಬಂದರೆ, ಸೊ EC ಬೇಕು ಅಂದರೆ ಅಗೇನ್ 3500-600 ಒಳಗಡೆ ಬರಬೇಕು. ದೆನ್ ಯು ಹ್ಯಾವ್ ಟೆಲಿಕಮ್ಯುನಿಕೇಷನ್ಸ್, ಯು ಹ್ಯಾವ್ TEEE ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ಸೊ ಇದ್ರದ್ದು ಕಟ್ ಆಫ್ ನಿಮ್ಗೇನಾದರೂ ಸ್ಪೆಸಿಫಿಕಲಿ ನಮ್ಗೆ ಇದೇ ಇಂಟ್ರೆಸ್ಟ್ ಇದೆ ಅಂತ ನೋಡಿದ್ರೆ ನೀವು ಅದನ್ನು ಮ್ಯಾಪ್ ಮಾಡಿಕೊಂಡು ಯಾವ ಬ್ರಾಂಚಸ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಿಮ್ದು ಏನು ಕ್ಯಾಟಗರಿ, ಅದರದ್ದು ಕಟ್ ಆಫ್ ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಆಲ್ ದ ಅದರ್ ಬ್ರಾಂಚಸ್, ಕೋರ್ ಬ್ರಾಂಚಸ್ ಇರ್ಬೋದು. ಏರೋಸ್ಪೇಸ್, ಬಯೋಟೆಕ್, ಮೆಕ್ಯಾನಿಕಲ್, ಕೆಮಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ಸಪ್ರೇಟ್ ಇದೆ, ಸಿವಿಲ್ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೆ. ಸೊ ಇಲ್ಲಿ ನಾವು ನೋಡಿದ್ರೆ ಯಾವ್ದಾದ್ರು ಬ್ರ್ಯಾಂಚ್ ಓಕೆ ನನಗೆ MSRETನೇ ಬೇಕು ಕ್ಯಾಂಪಸ್ಸು ಅಂತ ಹೇಳಿದ್ರೆ ಅಪ್ ಟು 35,000ವರೆಗೂ ನೀವು ರ್ಯಾಂಕ್ ಇದ್ದರೆ ಜನರಲಲ್ಲಿ ನಿಮಗೆ ಯಾವ್ದಾದ್ರು ಬ್ರ್ಯಾಂಚ್ ಸಿಗುತ್ತೆ. ಲೆಟ್ಸ್ ಇಂಡಸ್ಟ್ರಿಯಲ್ ಅಥವಾ ಲೈಕ್ ಮೆಕ್ಯಾನಿಕಲ್ವರೆಗೂ ನಾನು ನೋಡ್ತೀನಿ ಅಂದರೆ 15,000 ಒಳಗಡೆ ಬಂದರೆ ಜನರಲ್ ಅವ್ರಿಗೆ ನಿಮಗೆ ಈ ಡೀಸೆಂಟ್ ಬ್ರಾಂಚ್ ಇನ್ MSRET ಸಿಗುತ್ತೆ. ಅದೇ ಬೇರೆ ಬೇರೆ ಕ್ಯಾಟಗರೀಸ್ಗೂ ನೀವಿಲ್ಲಿ ನೋಡ್ಬೋದು, ನಿಮ್ದು ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ ದ ಕೋರ್ಸಸ್. ಸೊ 16 ಕೋರ್ಸಸ್ ಇದೆ, ಅದಕ್ಕೋಸ್ಕರನೇ ಪ್ಲೇಸ್ಮೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆವ್ರೇಜು. ಬಟ್ ಟಾಪ್ ಬ್ರಾಂಚಸ್ಗೆ ಹೋದರೆ ಇಟ್ಸ್ ರಿಯಲಿ ಗುಡ್, ಇಟ್ಸ್ ನಾಟ್ ಎಟ್ ಆಲ್ ಅ ಕನ್ಸರ್ನ್. ಸೊ ನೆಕ್ಸ್ಟ್ ನೋಡೋಣ, ಲೈಕ್ ಎಷ್ಟು ಫೀಸು MSRET ಅಂದರೆ KCT ಕಡೆಯಿಂದ ನಿಮಗೆ ಹೋದರೆ ಆಲ್ಮೋಸ್ಟ್ 1.2 lakh per year ಬರುತ್ತೆ. ಸೊ ಅದು 5 lakhs ಅರೌಂಡ್ ಹತ್ತಿರ ಫೀಸ್ ಬರುತ್ತೆ KCT ಕೌನ್ಸಿಲಿಂಗ್ ಕಡೆಯಿಂದ ಹೋದರೆ. ಕಾಮೆಡ್ ಕೆಯಿಂದ ಹೋದರೆ ಅರೌಂಡ್ 3 lakhs ಹತ್ತಿರ ಬರುತ್ತೆ. ಮ್ಯಾನೇಜ್ಮೆಂಟ್ ಇನ್ನೂ ತುಂಬ ಜಾಸ್ತಿ ಇರುತ್ತೆ. ಹಾಸ್ಟೆಲ್ ಫೀಸ್ ಅಗೇನ್ ಅರೌಂಡ್ 1.5 lakhsವರೆಗೂ ಬರ್ಬೋದು. ದಿಸ್ ಆರ್ ಆಲ್, ಇದೆಲ್ಲ ಏನು ಅಂದರೆ 2025 ಡೇಟಾ. ನಾನು 2026 ತಿರ್ಗಾ KE ಅವ್ರು ಅನೌನ್ಸ್ ಮಾಡಿದ ತಕ್ಷಣ ತಿರ್ಗಾ ನಿಮ್ಗೆ ಅಪ್ಡೇಟ್ ಮಾಡಿ ಹೇಳ್ತೀನಿ ಇದ್ರದ್ದೆಲ್ಲ. ಬಟ್ ಇದು ಏನು ತುಂಬ ಏನು ಚೇಂಜ್ ಆಗೋಲ್ಲ, ವೆರಿ ಸ್ಮಾಲ್ ಅಮೌಂಟ್ ಅಲ್ಲಿ ಇಲ್ಲಿ ಚೇಂಜ್ ಆಗ್ಬೋದು. ಇದು KCT ಗೌರ್ಮೆಂಟ್ ಸೆಟ್ ಮಾಡುತ್ತೆ ಎಷ್ಟು ಫೀಸ್ ಇರಬೇಕು ಅಂತ. ಹಾಸ್ಟೆಲ್ ಫೀಸು ಕಾಲೇಜ್ ಅವರೇ ಸೆಟ್ ಮಾಡ್ತಾರೆ. ಸೊ ಫೀಸ್ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಕಮಿಂಗ್ ಟು ಏನು MSRET ಕಾಲೇಜ್ ಸ್ಪೆಷಾಲಿಟೀಸ್ ಏನು ಅಂದರೆ, ದಿಸ್ ಇಸ್ ಲೈಕ್ ಫೌಂಡೆಡ್ ಇನ್ 1962, ಒನ್ ಆಫ್ ಅಗೇನ್ ಓಲ್ಡೆಸ್ಟ್ ಕಾಲೇಜ್, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್. ಫಸ್ಟ್ ಪ್ರೈವೇಟ್ ಕಾಲೇಜ್ ನೋಡಿದ್ವಿ ನಾವು ಆಲ್ರೆಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದು 1957 ಎಸ್ಟಾಬ್ಲಿಷ್ ಆಗಿದ್ದು. ಇದು 1962 ಅಗೇನ್ ಸಿಮಿಲರ್ ಓಲ್ಡ್ ಕಾಲೇಜ್. NIRF ರ್ಯಾಂಕಿಂಗು ನೋಡಿದ್ರೆ ಇಂಜಿನಿಯರಿಂಗಲ್ಲಿ 75, ವಿಚ್ ಇಸ್ ವೆರಿ ವೆರಿ ಗುಡ್, ಟಾಪ್ 100 ಆ್ಯಂಡ್ NAC ಅಕ್ರೆಡಿಷನ್ ಇದೆ, NBA ಅಕ್ರೆಡಿಷನ್ ಇದೆ. ಕಮಿಂಗ್ ಟು ಸಿಲೆಬಸ್, ಆಟೋನಮಸ್. ಅಗೇನ್ ನಿಮಗೆ ಪ್ರತಿ ವಿಡಿಯೋಲು ಹೇಳ್ತೀನಿ, ಆಟೋನಮಸ್ ವ್ಯಾಲ್ಯೂ ಏನಂದರೆ ಕೋರ್ಸ್ ಆ್ಯಂಡ್ ಸಿಲೆಬಸ್ ಕಾಲೇಜೇ ಹ್ಯಾಂಡಲ್ ಮಾಡ್ತಾರೆ. ಮೇಯ್ನ್ ಸೆಂಟ್ರಲ್ ಬೋರ್ಡ್ ಕಾಯ್ಕೊಂಡಿರೋದು ಬೇಕಾಗಿಲ್ಲ. ಸೊ ದೇ ಕ್ಯಾನ್ ಸೆಟ್ ದೇರ್ ಓನ್ ಸಿಲೆಬಸ್, ಎವ್ಯಾಲ್ಯೂಷನ್, ಸೊ ದಟ್ ಕರಿಕ್ಯುಲಮ್ ಫಾಸ್ಟಾಗಿ ಅಪ್ಡೇಟ್ ಆಗ್ತಾ ಇರ್ಬೋದು. ಎವ್ರಿ ಡೇ, ಎವ್ರಿ ಮಂತ್ AI ಬರ್ತಾ ಇದೆ, ಬೇರೆ ಬೇರೆ ಟೆಕ್ನಾಲಜೀಸ್ ಚೇಂಜ್ ಆಗ್ತಾ ಇದೆ. ಅದ್ರ ಪ್ರಕಾರ ಕಾಲೇಜ್ ದೆಮ್ಸೆಲ್ಸ್ ಕ್ಯಾನ್ ಸೆಟ್ ದಿ ಸಿಲೆಬಸ್ ಆ್ಯಂಡ್ ಗೆಟ್ ಅಪ್ಡೇಟೆಡ್. ಅಲುಮ್ನೈ ನೆಟ್ವರ್ಕ್ ತುಂಬ ಚೆನ್ನಾಗಿದೆ, ಬಿಕಾಸ್ ಇಟ್ಸ್ ಎನ್ ಅಗೇನ್ ವೆರಿ ವೆರಿ ಓಲ್ಡ್ ಕಾಲೇಜ್. ಬಟ್ ಫನಿ ಥಿಂಗ್ ಏನಂದರೆ MSRET ನೀವು ವಿಕಿಪೀಡಿಯಾ ಪೇಜ್ಗೆ ಹೋದರೆ ಎಲ್ಲ ಅಲುಮ್ನೈಯು ಇದರ್ ಆ್ಯಕ್ಟ್ರೆಸ್ ಅಥವಾ ಕಾಮಿಡಿಯನ್ಸ್ ಇದ್ದಾರೆ. ಸೊ ಲೆಟ್ಸೆ ರಶ್ಮಿಕಾ ಮಂದನ ಇರ್ಬೋದು, ಆ ಥರ ನೇಮ್ಸ್ ಇದೆ. ಬಟ್ ದಟ್ಸ್ ಅ ಫನಿ ಪಾರ್ಟ್. ಬಟ್ ಎಷ್ಟೊಂದು ಜನ ರಿಯಲಿ ವೆಲ್ ಲೈಕ್ ಇಂಜಿನಿಯರ್ಸು ಪ್ರೊಡ್ಯೂಸ್ ಮಾಡಿದೆ. ಕಮಿಂಗ್ ಟು ಸ್ಟೂಡೆಂಟ್ ಇನೋವೇಷನ್, ಅಗೇನ್ ಫಾರ್ಮುಲಾ ರೇಸಿಂಗ್ ಇದೆ, ವಿಚ್ ಇಸ್ ಅ ವೆರಿ ವೆರಿ ಸ್ಟ್ಯಾಂಡರ್ಡ್ ಥಿಂಗ್ ಇನ್ ಎವ್ರಿ ಕಾಲೇಜ್. ಸೊ ಪ್ರಾಜೆಕ್ಟ್ಸ್ ಇರ್ಬೋದು, ಕ್ಲಬ್ಸ್ ಇರ್ಬೋದು, ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅಗೇನ್ ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ರಿಸರ್ಚ್ ಇಸ್ ವೆರಿ ವೆರಿ ಗುಡ್ ಇನ್ MSRET, ಬಿಕಾಸ್ ಇದರದೇ ಒಂದು ಅಪ್ಲೈಡ್ ಸೈನ್ಸಸ್ ಡಿವಿಷನ್ ಇದೆ, ಡಿಫ್ರೆಂಟ್ ಕೋರ್ಸಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ಲೈಕ್ 350+ ಪಬ್ಲಿಕೇಶನ್ಸ್ ಎವ್ರಿ ಇಯರ್ ಮಾಡ್ತಾರೆ. ಇಂಡಸ್ಟ್ರಿ ಟೈಅಪ್ಸ್ ಇದೆ, ಫಂಡಿಂಗ್ ಬರುತ್ತೆ ಅಲ್ಯುಮ್ನೈಯಿಂದ ಆ್ಯಂಡ್ ಡಿಫ್ರೆಂಟ್ ಸೋರ್ಸಸ್ಸಿಂದ. ಸೊ ರಿಯಲಿ ಗುಡ್ ಕಾಲೇಜ್ ಫ್ರಮ್ ಆಲ್ ಫೆಸಿಲಿಟಿ ಸ್ಟ್ಯಾಂಡ್ ಪಾಯಿಂಟ್. ನೆಕ್ಸ್ಟ್ ನೋಡಿದ್ರೆ ಕ್ಯಾಂಪಸ್ಸಲ್ಲಿ ಏನೇನಿದೆ ಅಂತ ನೀವು ಚೆಕ್ ಮಾಡಿದ್ರೆ, ಕ್ಯಾಂಪಸ್ ಈಸ್ ಶೇರ್ಡ್ ವಿತ್ ಮೆಡಿಕಲ್ ಕಾಲೇಜು ಇದೆ, ಲಾ ಕಾಲೇಜು ಇದೆ, PU ಕಾಲೇಜು ಪಕ್ಕದಲ್ಲಿದೆ, ಕಂಪೋಸಿಟ್ ಕಾಲೇಜು, ಹೆಲ್ತ್ ಸೆಂಟರ್ ಆನ್ ಕ್ಯಾಂಪಸ್. ಬಿಕಾಸ್ ಮೆಡಿಕಲ್ ಇದೆ, ಹಾಸ್ಪಿಟ್ಲ್ ಇದೆ, ನಿಮಗೆ ಬೆಸ್ಟ್ ಕ್ಯಾಂಪಸ್ ಒಳಗಡೆ ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ. ಸೊ ಏನಾದ್ರು ಪ್ರಾಬ್ಲಮ್ ಆದರೆ ಅಲ್ಲೇ ಅಲ್ಲೇ ಎಲ್ಲ ಕ್ಲೀನಾಗಿ ನಿಮಗೆ ನೋಡ್ಕೋತಾರೆ.
ಫುಡ್ ಕೋರ್ಟ್ಸ್ ಅಗೇನ್ ನಿಮಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಫುಟ್ಬಾಲ್ ಕೋರ್ಟ್ ಇದೆ, ಜಿಮ್ ಫಿಟ್ನೆಸ್, ವೈಫೈ ಎನೇಬಲ್ಡ್ ಇದೆ ಎಲ್ಲ ಕ್ಯಾಂಪಸ್ಸು. ಸೊ ಇಂಜಿನಿಯರಿಂಗ್ ಕ್ಯಾಂಪಸ್ ಇಸ್ ಅರೌಂಡ್ 25 acres. ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಲೈಕ್ ಅಂದರೆ MSRITದು ಒಂದು ಏನು ಅಂದರೆ ಆಲ್ದೋ ಇಟ್ಸ್ ಲೈಕ್ ವೆರಿ ವೆರಿ ಓಲ್ಡ್, ಸಮ್ ಬಿಲ್ಡಿಂಗ್ಸ್ ಆರ್ ಓಲ್ಡ್, ಸಮ್ ಬಿಲ್ಡಿಂಗ್ಸ್ ಆರ್ ವೆರಿ ವೆರಿ ನ್ಯೂ. ಸೊ ಎಲ್ಲ ಮಾಡರ್ನೈಸ್ ಆಗ್ತಾ ಇದೆ. ರಿಸರ್ಚ್ ಅಗೇನ್ ಹೇಳ್ದಂಗೆ ಬೋಯಿಂಗ್ ಜೊತೆ ಟೈಅಪ್, IBM ಜೊತೆ ಟೈಅಪ್, ಸ್ಟ್ರಿಂಡರ್ ಎಲೆಕ್ಟ್ರಿಕ್ ಜೊತೆ ಟೈಅಪ್, ಎಷ್ಟೊಂದು DRDO, ವೆರಿ ಗುಡ್ ಸಪೋರ್ಟ್ ಫ್ರಮ್ ಓವರಾಲ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಪಾಯಿಂಟ್ ಆಫ್ ವ್ಯೂ. ಕಮಿಂಗ್ ಟು ಸ್ಟೂಡೆಂಟ್ಸ್ ಇನೋವೇಷನ್ ಅಂದರೆ ನೀವು ನೋಡ್ಬೋದು ರೇಸಿಂಗ್ ಟೀಮ್ ಇದೆ, IEEE ಇದು ಯೂನಿಟೇ ಇದೆ, ಡ್ರೋನ್ ರಿಸರ್ಚ್, ರೋಬೋಟಿಕ್ಸ್ ಕ್ಲಬ್, ಆಂಟ್ರಪ್ರಿನರ್ಶಿಪ್ ಸೆಲ್, ಎಷ್ಟೊಂದು ಕ್ಲಬ್ಸ್ ಇದೆ. ನಾನು ಇದು ಆಲ್ರೆಡಿ ಹೇಳಿದ್ದೀನಿ BMS ಕಾಲೇಜ್ ಮಾಡ್ಬೇಕಾರೆ ವೈ ದಿಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಈ ಕ್ಲಬ್ಸ್ ಏನಿದೆ ಇದು ನಿಮ್ಮ ಪರ್ಸ್ನಾಲಿಟಿನ ಮೋಲ್ಡ್ ಮಾಡುತ್ತೆ. ನೀವು ಮುಂದೆ ಏನು ಆಗ್ತೀರಾ, ಏನು ಕೆರಿಯರ್ ತೊಗೋಬೇಕು ಅನ್ನೋದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ನೀವು ಆಲ್ರೆಡಿ ಏನೇನೋ ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಇರ್ತೀರಾ, ನಿಮ್ಮ ಇಂಟ್ರೆಸ್ಟ್ ಗೊತ್ತಾಗುತ್ತೆ, ನಿಮ್ಮದು ಸ್ಟ್ರೆಂತ್ ಏನಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಟೆಕ್ ಕ್ಲಬ್ಸ್, ಕಲ್ಚರಲ್ ಕ್ಲಬ್ಸ್ ಇಸ್ ಆಲ್ ವೆರಿ ವೆರಿ ಗುಡ್. ದಟ್ಸ್ ವೈ ದೀಸ್ ಟಾಪ್ 5-10 ಕಾಲೇಜಸ್ ಏನು ಡಿಫ್ರೆನ್ಸು ಅಂದರೆ ಒಂದು ಸ್ಟೂಡೆಂಟ್ಸ್ ರಿಯಲಿ ಗುಡ್ ಸ್ಟೂಡೆಂಟ್ಸ್ ಹೋಗ್ತಾರೆ ಆ್ಯಂಡ್ ದೀಸ್ ಕ್ಲಬ್ಸ್ ತುಂಬ ತುಂಬ ಎಕ್ಸ್ಪೋಜರ್ ಸಿಗುತ್ತೆ, ಒಳ್ಳೆ ಎಕ್ಸ್ಪೋಜರ್. ಅಗೇನ್ ಕಲ್ಚರಲ್ ಫೆಸ್ಟ್, ಟೆಕ್ ಫೆಸ್ಟ್, ವೆರಿ ಗುಡ್ ಕ್ಯಾಂಪಸ್. ಸೊ ಅಗೇನ್ ಎಲ್ಲ ಚೆನ್ನಾಗಿರುತ್ತೆ ಇದ್ರ ಬೇಸಿಸ್ ಮೇಲೆ. ಸೊ ಕಮಿಂಗ್ ಟು ಫೈನಲ್, ಲೈಕ್ ಏನು ಪಾಸಿಟಿವ್ ಸ್ಟೂಡೆಂಟ್ ಲೈಕ್ ಮಾಡ್ತಾರೆ, ವಾಟ್ ಆರ್ ದ ನೆಗೆಟಿವ್ ಸೈಡ್ ಆಫ್ ಥಿಂಗ್ಸ್. ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಎಸ್ಪೆಷಲಿ CS ಆ್ಯಂಡ್ ISಗೆ. ಎಲ್ಲ ನಿಮ್ಮ 6 CS ರಿಲೇಟೆಡ್ ಬ್ರಾಂಚಸ್ ಇದೆ ನೋಡಿದ್ರಿ ನೀವು. ಸೈಬರ್ ಸೆಕ್ಯೂರಿಟಿ ಇರ್ಬೋದು, AI ML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಅದೆಲ್ಲ. ಸೊ ಅದ್ರ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಟಾಪ್ ನಾಚ್ ಇದೆ. ಬ್ಯಾಂಗ್ಳೂರಲ್ಲಿ ಪ್ರೈಮ್ ಲೊಕೇಶನಲ್ಲಿದೆ, ಮತ್ತಿಕೆರೆ ಹತ್ರ. ಸೊ ಟೆಕ್ ಇಕೋಸಿಸ್ಟಮ್ ಚೆನ್ನಾಗಿದೆ, ಹೊರಗಡೆ ಸಿಟಿ ಲೈಫ್ ಚೆನ್ನಾಗಿದೆ, ಎಲ್ಲ ಕ್ಯಾಂಪಸ್ ಯು ವಿಲ್ ಎಂಜಾಯ್ ಇಟ್. ಫ್ಯಾಕಲ್ಟಿ ಆ್ಯಂಡ್ ಕರಿಕ್ಯುಲಮ್ ಇಸ್ ಆಲ್ಸೋ ನೈಸ್ ಅಂತ ಹೇಳ್ತಾ ಇದ್ದಾರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್. ಸೊ ಕಮಿಂಗ್ ಟು ನೆಗೆಟಿವ್ ಆಸ್ಪೆಕ್ಟ್ಸ್, ಬಿಕಾಸ್ ಸೋ ಮೆನಿ ಡಿಫ್ರೆಂಟ್ ಕೋರ್ಸಸ್ ಇರೋದ್ರಿಂದ, ಇಂಜಿನಿಯರಿಂಗ್ ಒಂದೇ ಅಲ್ಲ ಕ್ಯಾಂಪಸ್ಸಲ್ಲಿ, ಮೆಡಿಕಲ್ ಇದೆ, ಲಾ ಇದೆ, PU ಕಾಲೇಜ್ ಇದೆ. ಸೊ ಡಿಫ್ರೆಂಟ್ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಕ್ಯಾಂಪಸ್ಸಲ್ಲಿ. ಆ್ಯಂಡ್ ಆಲ್ಸೋ ಕ್ಯಾಂಪಸ್ ಒಳಗಡೆ ಹಾಸ್ಪಿಟ್ಲ್ ಇರೋದ್ರಿಂದ ಜನರಲ್ ಪಬ್ಲಿಕ್ಕು ಬರ್ತಾರೆ. ಸೊ ಸಮ್ಟೈಮ್ಸ್ ಕ್ಯಾಂಪಸ್ ಗೆಟ್ಸ್ ಟು ಮಚ್ ಕ್ರೌಡೆಡ್ ಅಂತ ಹೇಳ್ತಾ ಇದ್ದಾರೆ ಪೀಕ್ ಅವರ್ಸಲ್ಲಿ, ಅದೊಂದು ಮೇಯ್ನ್ ಪ್ರಾಬ್ಲಮ್ಮು. ಹಾಸ್ಟೆಲ್ ಫುಡ್ ಆ್ಯಂಡ್ ಹಾಲಿಡೇಸ್ ಫುಡ್, ಅಗೇನ್ ಎವ್ರಿ ಕಾಲೇಜಲ್ಲಿ ಫುಡ್ ಪ್ರಾಬ್ಲಮ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ತಲೆ ಕೆಡ್ಸ್ಕೊಬೇಡಿ. ಒನ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ MSRITಯಲ್ಲಿ ಅಕಾಡೆಮಿಕ್ಸ್ಗೆ ತುಂಬ ಸ್ಟ್ರೆಸ್ ಮಾಡ್ತಾರೆ. ಸೊ ಅದರಿಂದ ಕೆಲವು ಸತಿ ಒಂದೊಂದು ಸತಿ ಹಾಲಿಡೇಸ್ ಕಮ್ಮಿ ಇರುತ್ತೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ. ಸೊ ತುಂಬ ಜಲ್ದಿ ಕರೆಸ್ಕೋತಾರೆ, ಕ್ಲಾಸಸ್ ಜಾಸ್ತಿ ಇರುತ್ತೆ. ಇಟ್ಸ್ ಆಲ್ ಬಿಕಾಸ್ ಇಟ್ಸ್ ಓರಿಯೆಂಟೆಡ್ ಟುವರ್ಡ್ಸ್ ಅಕಾಡೆಮಿಕ್ಸ್ ಆ್ಯಂಡ್ ರಿಸರ್ಚ್ ಹೆವಿಲಿ. ಸೊ ಅದರಿಂದ ಅದು ಒಂದು ನೆಗೆಟಿವ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸು. ಆ್ಯಂಡ್ non-CS ಪ್ಲೇಸ್ಮೆಂಟ್ಸ್ ಇಸ್ ನಾಟ್ ಗ್ರೇಟ್. ಸೊ RV ಕಾಲೇಜ್ ಬಿಟ್ಟರೆ ಇನ್ನು ಎಲ್ಲದರಲ್ಲೂ ಆಲ್ಮೋಸ್ಟ್ non-CS ರಿಲೇಟೆಡ್ ಬ್ರಾಂಚಸ್ಗೆ ಪ್ಲೇಸ್ಮೆಂಟ್ ಸ್ವಲ್ಪ ಕಮ್ಮಿನೇ. ಸೊ ದೀಸ್ ಆರ್ ದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಆಫ್ MSRIT. ಸೊ ಫೈನಲಿ ಬಂದರೆ ಇದು ಯಾರಿಗೆ ಬೆಸ್ಟ್ ಸೂಟೆಡ್ ಅಂದರೆ, ಸೊ ಬೆಸ್ಟ್ ಸೂಟೆಡ್ ಫಾರ್ ಅಗೇನ್ CS ISಗೆ ಡೆಫಿನೆಟ್ಲಿ, ಬಟ್ ಆಲ್ಸೋ ಇದು ನಾರ್ತ್ ಬ್ಯಾಂಗ್ಳೂರ್ ಅಥವಾ ಸೆಂಟ್ರಲ್ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ಗೆ ಬೆಸ್ಟು. ಬಿಕಾಸ್ ಬೇರೆ ನೀವು ನೋಡಿದ್ದು ಎಲ್ಲದೂ ಸೌತ್ ಬ್ಯಾಂಗ್ಳೂರಲ್ಲಿತ್ತು. ಮೈಸೂರು ರೋಡ್, RV ಈಸ್ ಇನ್ ಮೈಸೂರು ರೋಡ್, BMS ಈಸ್ ಇನ್ ಬಸವನಗುಡಿ, PS ಇರೋದು ಆಲ್ಮೋಸ್ಟ್ ಅಗೇನ್ ಸೌತ್ ಬ್ಯಾಂಗ್ಳೂರ್ ಬರುತ್ತೆ. ಇದು ಸೆಂಟ್ರಲ್ ನಾರ್ತ್ ಬ್ಯಾಂಗ್ಳೂರ್ಗೆ ಬೆಸ್ಟ್ ಕ್ಯಾಂಪಸ್, ಬಿಕಾಸ್ ಪ್ಲೇಸ್ಮೆಂಟ್ಸು ಚೆನ್ನಾಗಿರುತ್ತೆ, ಬೆಸ್ಟ್ ಟಾಪ್ 5 ಕ್ಯಾಂಪಸ್ ಇದೆ ಆ್ಯಂಡ್ ವೆರಿ ಕ್ಲೋಸರ್ ಟು ದೆಮ್. ಸೊ ಇದೆಲ್ಲ ಬ್ರಾಂಚಸ್ ಸ್ಟ್ರಾಂಗ್ ಇದೆ, ತುಂಬ 63 years ಲೆಗಸಿ ಇದೆ, NIRF ರ್ಯಾಂಕಿಂಗ್ ಇದೆ ಚೆನ್ನಾಗಿ, ಇಂಡಸ್ಟ್ರಿ ಜೊತೆ ಟೈಅಪ್ಸ್ ಇದೆ, ವೆರಿ ವೆರಿ ಗುಡ್ ರಿಸರ್ಚ್ ಓರಿಯೆಂಟೆಡ್ ಕ್ಯಾಂಪಸ್ ಆಲ್ಸೋ. ಆ್ಯಂಡ್ ಕಂಪ್ಯಾರಬಲ್ ಇನ್ಸ್ಟಿಟ್ಯೂಟ್ ಯಾವ್ದು BMS ಮಾಡಿದ್ದೀವಿ ನಾವು ಆಲ್ರೆಡಿ, ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ RV ಕಾಲೇಜ್ ಮಾಡಿದ್ದೀವಿ, PS ಯೂನಿವರ್ಸಿಟಿ ಮಾಡಿದ್ದೀವಿ. ಸೊ ನಾವು ಟಾಪ್ 4 ಕಾಲೇಜಸ್ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಏನೇನು ಕಾಲೇಜಸ್ ಬೇಕು, ಡೀಟೇಲ್ಸ್ ಏನೇನು ಬೇಕಾಗುತ್ತೆ ನಿಮಗೆ ಅಂತೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಾವು ಇನ್ನೂ ಒಳಗಡೆಯಿಂದ ಕಾಲೇಜ್ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಅವ್ರದ್ದು ಏನು ಒಪಿನಿಯನ್ನು ಅಂತಲೂ ತರ್ತೀವಿ ನಿಮಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಕಡೆಯಿಂದ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನು ಮಿಸ್ ಮಾಡಬೇಡಿ. ನಿಮಗೋಸ್ಕರ ಇಂಜಿನಿಯರಿಂಗ್ ಕಂಪ್ಲೀಟ್ ಕಾಲೇಜ್ ರಿವ್ಯೂಸ್ ನಿಮಗೆ ತರ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಕ್ಕಳೇ.